ಕಂಟೆಂಟ್ ಓರಿಯೆಂಟೆಡ್ ಬರ್ತಾ ಇಲ್ಲ ಅಂತ ಕೇಳ್ತಿದ್ರು. ಎಲ್ಲರೂ ತೆಲುಗು ತಮಿಳು ಅಂತಲೇ ಹೋಗ್ತಾಯಿದ್ರು. ಕನ್ನಡ ಫಿಲಮು ಕನ್ನಡದವರು ಅಂತ ದರ್ಶನ್ ಎಷ್ಟೊಂದು ಹೇಳಿದ್ರು ಕೇಳಿಲ್ಲ. ಈಗ ಕೊಟ್ಟಿದ್ದಾರೆ ನೋಡಿ ಸರ್, ಪ್ರತಿಯೊಬ್ಬರು ಅದು ಯಾರ್ಯಾರು ದರ್ಶನ್ ಫಿಲಮ್ ಅಂದರೆ ಬರೀ ಬಿಲ್ಡಪ್ಪು, ಕಂಟೆಂಟ್ ಇರಲ್ಲ, ಹಿಂಗೆ ಹೊಡಿದ್ರೆ ಅಲ್ಲೋಗಿ ಬೀಳ್ತಾನೆ, ಬುಲ್ಡೋಸರ್ ಬಿದ್ದೋಗುತ್ತೆ ಅಂತಿದ್ರಲ್ಲ, ಅಂಥವ್ರಿಗೂ ಅವ್ರ ಫ್ಯಾಮಿಲಿನ ಕರ್ಕೊಂಬಂದು ಫಿಲಮ್ ನೋಡ್ತಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ನು ಚಾಲೆಂಜ್ ಮಾಡಿದ್ದಾರೆ ಎಲ್ರಿಗೂ. ಫಿಲಮ್ ಬಂದು ನೋಡಿ ಸೂಪರ್ ಆಗಿದೆ. ಅವ್ರ ಎಂಟ್ರಿ ಎಲ್ಲ ಯಾವ ಥರ ಸರ್? ಅವ್ರ ಎಂಟ್ರಿ ನಿಮಗೆ ನಾರ್ಮಲ್ ಅವ್ರ ರೊಟೀನ್ ಮೂವಿ ಏನು ಬರುತ್ತೆ ಆ ಜಾನರಲ್ಲಿ ಇಲ್ಲ. ಅಂದರೆ 1 ಕೈ ಫೈಟ್, 2 ಕೈ ಫೈಟ್, 3 ಕೈ ಒಂದು ಕೈ ಇಲ್ದಂಗೆ ಫೈಟ್ ಅಂತ ಹೇಳಿದರು. ಅದೆಲ್ಲ ಯಾವ ಥರ ಬಂದಿದೆ ಸರ್? ಆ್ಯಕ್ಷನ್ ಬ್ಲಾಕ್ ಎಲ್ಲ ಸೂಪರ್ ಆಗಿದೆ. ಎಸ್ಪೆಷಲಿ ಬಾವಿ ಫೈಟು ಬೇರೆ ಲೆವೆಲಲ್ಲಿದೆ ಸರ್. ಬಾವಿ ಫೈಟ್ ಮಾತ್ರ ಸೂಪರಾಗಿ ಬಂದಿದೆ. ಅಂದರೆ ಮೂವಿ ಡ್ಯೂರೇಷನ್ ಬಂದ್ಬಿಟ್ಟು 2 ಅವರ್ 3 ಅವರ್ ಏನೋ ಇದೆ. 3 ಅವರ್ ತರುಣ್ ಅವ್ರು ಎಂಗೇಜ್ಮೆಂಟ್ ಮಡಗಿದ್ದಾರೆ ಅಂತ. ಸೆಕೆಂಡ್ ಹಾಫ್ ಒಂಚೂರು ಡ್ರ್ಯಾಗ್ ಅನ್ನಿಸ್ಬೋದು, ಬಟ್ ಆ ಕ್ಲೈಮ್ಯಾಕ್ಸು ಜಾತಿ ಪದ್ಧತಿ ಡೈಲಾಗ್ ಏನು ತೊಗೊಂಡೋಗಿದ್ದಾರೆ ಅಲ್ಲಿಗೆ. ನೀವು ಅದೇನೇನು ಡ್ರ್ಯಾಗ್ ಆಗಿತ್ತು ಅದೆಲ್ಲ ಮರ್ತೋಗುತ್ತೆ ಸರ್. ಆ ಜಾತಿ ಡೈಲಾಗ್ ಅದು ಮೆಸೇಜ್ ಏನು ಕೊಟ್ಟಿದ್ದಾರೆ ಅದು ಸೂಪರ್ ಆಗಿದೆ. ಆರಾಧನಾ ಅವರು ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹೇಗೆ ಅನ್ನಿಸ್ತು ಅವ್ರ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್? ಸರ್ ನನಗೆ ಅವ್ರ ಬದಲು ಬೇರೆಯವ್ರು ಇರಬೇಕಿತ್ತು. ಅವ್ರದ್ದು ಬೇಡ. ಮೂವಿ ಚೆನ್ನಾಗಿದೆ, ಹೀರೋಯಿನ್ ಬಿಡಿ. ಆ್ಯಕ್ಷನ್ ಬ್ಲಾಕ್ಸ್ ಅಂತೂ ಬಿಲ್ಡಪ್ ಇಲ್ವೇ ಇಲ್ಲ. ನೀಟ್ ಮೂವಿ. ನೀವು ತೆಲುಗು ತಮಿಳಲ್ಲಿ ಆ್ಯಕ್ಷನ್ ಬ್ಲಾಕ್ನ ಮೆಚ್ಕೋತೀರಾ, ಇಲ್ಲಿ ಬನ್ನಿ. ನಮ್ಮ ಕನ್ನಡ ಮೂವಿ, ನಮ್ಮ ಮಣ್ಣಿನ ಮೂವಿ ನೋಡಿ ಸರ್. ತರುಣ್ ಅವರು ಹ್ಯಾಟ್ರಿಕ್ ಮಾಡಿರ್ತಾರ ಈ ಮೂವಿಯಿಂದ. ತರುಣ್ ಅವರು ಚೌಕ ಆಗಿತ್ತು, ಅದಾದಮೇಲೆ ರಾಬರ್ಟು, ಇದು 3ನೇ ಮೂವಿ. ಅದೊಂದು ಹೇಳ್ಬೇಕು ಸರ್. ಈಗ ತರುಣ್ದು ನನಗೆ ಎಸ್ಪೆಷಲಿ ರಾಬರ್ಟ್ ಆಗಲಿ ಒಂದು 2 ಮೂವಿ ಮಿಕ್ಸ್ ಮಾಡಿದ್ರು. ಆ ಥರ ಆ ಟೆಂಪ್ಲೇಟಲ್ಲಿ ಇಲ್ವೇ ಇಲ್ಲ. ಒಂದು ಫ್ರೆಶ್ಶು ಸ್ಟ್ರೈಟ್ ಸಬ್ಜೆಕ್ಟು ಯಾವ ಮೂವಿನೂ ಮಿಕ್ಸ್ ಅನ್ಸಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. 3 ಅವರ್ ರನ್ ಟೈಮ್ ಕೂಡ ಇದ್ರೂ ಎಲ್ಲೂ ನಮ್ಗೆ ಬೋರ್ ಆಗಲ್ಲ. ಏನು ಸಾಂಗ್ಸ್ ಇದ್ದು, ಲವ್ ಸಾಂಗ್ಸು ಎಲ್ಲ ಕಮೆಂಟ್ಸ್ ಎಲ್ಲ ನೋಡ್ತಿದ್ದೆ. ನನಗೂ ಎಲ್ಲ ಒಂದು ಕಡೆ ಅನಿಸಿತ್ತು ಇಷ್ಟೊಂದು ಲವ್ ಸಾಂಗ್ಸ್ ಬೇಕಿತ್ತು ಆ ಮೂವಿಲಿ, ತುಂಬ ಬೋರ್ ಆಗುತ್ತೆ ಅಂತ. ಬಟ್ ಅವು 2 ಲವ್ ಸಾಂಗ್ಸ್ನ ಫಸ್ಟ್ ಹಾಫಲ್ಲೇ ತೊಗೊಂಡಿದ್ದಾರೆ. ಸಿನಿಮಾ ಸ್ಟಾರ್ಟ್ ಆಗಿ ಒಂದು ಅರ್ಧ ಗಂಟೆಲಿ 2 ಸಾಂಗ್ ಮುಗಿಯುತ್ತೆ. ಅದು ತುಂಬ ಚೆನ್ನಾಗಿ ಇಷ್ಟ ಆಯಿತು. ಆ್ಯಂಡ್ ಎಲ್ಲೂ ಕೂಡ ಎಲ್ಲ ಕಡೆಯೂ ಫೈಟಿಂಗ್ ಇಡ್ತೇನೆ. ಎಲ್ಲಿ ಕತೆ ಡಿಮ್ಯಾಂಡ್ ಮಾಡಿದ್ದೇನೋ ಅಲ್ಲಿ ಮಾತ್ರ ಫೈಟಿಂಗ್ ಇಟ್ಟು ತುಂಬ ಚೆನ್ನಾಗಿ ತರುಣ್ ಸುಧೀರ್ ಅವರು ಡೈರೆಕ್ಷನ್ ಮಾಡಿದ್ದಾರೆ. ಈ ಸತಿ ತರುಣ್ ಅವರು ಹ್ಯಾಟ್ರಿಕ್ ಮಾಡಿದ್ರು ಅಂತೀರಾ? ತರುಣ್ ಸುಧೀರ್ ಅವರು ತುಂಬ ಚೆನ್ನಾಗಿ ಮೂವಿ ಮಾಡಿದ್ದಾರೆ, ಅದ್ರ ಬಗ್ಗೆ ಡೌಟೇ ಇಲ್ಲ. ಚೌಕ ಆಗಿತ್ತು, ಅದಾದಮೇಲೆ ರಾಬರ್ಟ್, ಇದು ಕೂಡ ಹ್ಯಾಟ್ರಿಕ್ ಡೈರೆಕ್ಟರ್. ಹ್ಯಾಟ್ರಿಕ್ ಡೈರೆಕ್ಟ್ರು ಅಂದರೆ ನನಗೆಲ್ಲೋ ಒಂದು ಕಡೆ ರಾಬರ್ಟ್ ಸ್ವಲ್ಪ ಡಿಸಪಾಯಿಂಟ್ ಮಾಡಿತ್ತು, ಬಟ್ ಕಾಟೇರ ಮಾತ್ರ ಫುಲ್ಫಿಲ್ ಮಾಡ್ತು. ನಾರ್ಮಲಾಗಿ ಅವ್ರ ಡೈರೆಕ್ಷನ್ಗೆ ಈ ಮೂವಿಗೆ 8 ಔಟ್ ಆಫ್ 10 ಕೊಡ್ಬೋದು. ಇನ್ನು 2 ಪಾಯಿಂಟ್ಸ್ ಏನಕ್ಕೆ ಅಂತಂದರೆ ಸ್ವಲ್ಪ ಇನ್ನೂ ಬಾಸ್ನ ಫೈಟಿಂಗ್ಸ್ನ ಇನ್ನೊಂದು ಸ್ವಲ್ಪ ರಿಯಲಿಸ್ಟಿಕ್ಕಾಗಿ ಮಾಡ್ಬೋದಿತ್ತು ಅಂತ ಅನಿಸ್ತು. ಅದು ಬಿಟ್ಟರೆ ಸಿನಿಮಾ ಓವರಾಲ್ ಆಗಿ ತುಂಬ ಚೆನ್ನಾಗಿದೆ. ಸೂಪರ್. ಏನು ಇಷ್ಟ ಆಯಿತು? ಫ್ಯಾಮಿಲಿ ಸೂಪರ್ ಮೂವಿ, ಫ್ಯಾಮಿಲಿ ನೋಡೋಂಥ ಮೂವಿ. ಎಲ್ಲೂ ಏನು ಆಗಿಲ್ಲ, ಸೂಪರ್ ಆಗಿದೆ ಮೂವಿ. ಎಲ್ಲ ಫ್ಯಾಮಿಲಿ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದ್ಬಿಟ್ಟು ಎಲ್ಲ ಮೂವಿ ನೋಡಿ, ಮನೆ ಕೂತ್ಕೊಂಡು ಕಮೆಂಟ್ ಮಾಡೋದಲ್ಲ, ಆಯ್ತಾ? ಸೂಪರ್ ಆಗಿದೆ ಮೂವಿ. ಅಣ್ಣ ಸೂಪರ್. ನನ್ನ ಕೇಳಿದೆ, ಅವ್ರಿಗೆ ಕೇಳಿ, ನಮ್ಮ ಬಾಸ್ ಕೇಳಿ. ಚೆನ್ನಾಗಿದೆ. ಮೂವಿಯಲ್ಲಿ ಏನು ಇಷ್ಟ ಆಯಿತು? ಏನೋ ಮೆಸೇಜ್ ಕೊಟ್ಟಿದ್ದಾರೆ ರೈತರಿಗೆ, ಹಳೆ ಕಾಲದಲ್ಲಿ ಹೆಂಗಿತ್ತು ಅದೆಲ್ಲ. ಅಂದರೆ ಸಿನಿಮಾ 3 ಅವರ್ ಇದೆ, ಎಂಗೇಜಿಂಗ್ ಆಗಿ ಇಟ್ಟಿದ್ದಾರೆ. 3 ಅವರ್ ಇಂಟ್ರೆಸ್ಟ್ ಆಗಿದೆ, ನೋಡ್ಬೋದು. ಹೆಂಗೆ ಮೋಸ ಡಿ ಬಾಸ್ ಎಂಟ್ರಿ, ಸಾಂಗ್ಸು, ಫೈಟ್ಸ್ ಎಲ್ಲ ಹೆಂಗೆ? ಎಲ್ಲ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಓಪನಿಂಗೇ ಚೆನ್ನಾಗಿದೆ ಎಲ್ಲದಕ್ಕಿಂತ. ಕಂಟೆಂಟ್ ಸಖತ್ತಾಗಿತ್ತು. ಕಾಟೇರಟ್ಟು ವೈಟಿಂಗ್ ನಾವು. ತರುಣ್ ಅವ್ರು ಇದ್ರ ಮೂಲಕ ಹ್ಯಾಟ್ರಿಕ್ ಆದ್ರು ಅಂತ. ಖಂಡಿತ ಹ್ಯಾಟ್ರಿಕ್ ಆದ್ರು. ಸೂಪರ್ ಹ್ಯಾಟ್ರಿಕ್. ಇರೋದು ಫೈಟ್ ಸೀನ್ಸ್ ಎಲ್ಲ ಸಖತ್ತಾಗಿದೆ. 3 ಫೈಟ್ ಸೀನ್ಸ್ ಇದೆ, ಸೂಪರ್ ಆಗಿದೆ. ಆರಾಧನಾ ಸೆಕೆಂಡ್ ಹಾಫ್ ಆದ್ಮೇಲೆ ಒಂದು ಫೈಟ್ ಇದೆ ಸರ್, ಅದಂತೂ ಟಾಪ್ ಮ್ಯಾಚ್ ಸರ್. ಇಲ್ಲಿ ತನಕ ಕನ್ನಡ ಇಂಡಸ್ಟ್ರಿಲೇ ನೋಡಿಲ್ಲ ಸರ್ ಅಂತ ಫೈಟ್ ಸರ್. ಪಕ್ಕ 100 ಡೇಸ್ ಓಡುತ್ತೆ. 250 300 ಕೋಟಿ ಪಕ್ಕ ಓಡುತ್ತೆ. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಸಾಂಗು ಇಷ್ಟ ಆಯಿತು, ಬಾಸ್ ಆ್ಯಕ್ಟಿಂಗು, ಹೀರೋಯಿನ್ ರೋಲು ಎಲ್ಲ ತುಂಬ ಇಷ್ಟ ಆಯಿತು. ಮೊದಲು ಕ್ರಾಂತಿ ಮಾಡಿದ್ರಿ, ಇವಾಗ ಕಾಟೇರ ಮಾಡ್ತೀರಿ. ಮುಂದೆ ಬಾಸ್ ಬರ 50-100 ಸಿನಿಮಾ ತೆಗಿಲಿ, ಇದೇ ಪ್ರೋತ್ಸಾಹ ಬಾಸ್ ಮೇಲೆ ಯಾವತ್ತೂ ಇದ್ದೇ ಇರುತ್ತೆ. ಜೈ ಡಿ ಬಾಸ್. ಫೈಟ್ ಸೀನು ಸಖತ್ತಾಗಿತ್ತು, ತುಂಬ ರೋಮಾಂಚನವಾಗಿತ್ತು. ಅಭಿಮಾನಿಗಳಿಗೆ ಮಾತ್ರ ಒಳ್ಳೆ ಫಿಲಮ್ ಕೊಟ್ಟಿದ್ದಾರೆ, ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ.